ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಧಿ, ಖಜಾನೆ ಈ ಶಬ್ದಗಳನ್ನು ಕೇಳಿದ ಕೂಡಲೇ ನಮ್ಮ ಕಿವಿ ಹಾಗೂ ಕಣ್ಣುಗಳು ಅರಳುತ್ತವೆ. ಎಲ್ಲೋ ನಿಧಿ ಸಿಕ್ಕಿದೆ ಅಂದರೆ ದೊಡ್ಡ ಸಂಪತ್ತು ಸಿಕ್ಕಿದೆ ಅಂತಾನೆ ಅರ್ಥ. ಅದು ಕೂಡ ಸಾವಿರಾರು ವರ್ಷಗಳ ಹಿಂದಿನ ನಿಧಿ ಸಿಕ್ಕಿಬಿಟ್ರೆ ಲಾಟ್ರಿ ಹೊಡೆಯಿತು ಅಂತಾನೆ ಅರ್ಥ. ಇದೀಗ ಭಾರತದಲ್ಲೂ ಕೂಡ 7,000 ವರ್ಷಗಳ ಹಿಂದಿನ ಖಜಾನೆಯೊಂದು ಸಿಕ್ಕಿಬಿಟ್ಟಿದೆ. ನತದ್ರಷ್ಟ ಭೂಮಿ ಅಂತಾಲೆ ಕರೆಯಲ್ಪಡುವ ಒರಿಸ್ಸಾದಲ್ಲಿ ಇಂಥದ್ದೊಂದು ಗತ ಇತಿಹಾಸ ಹೊಂದಿರುವ ಖಜಾನೆ ಸಿಕ್ಕಿಬಿಟ್ಟಿದೆ. ಸ್ನೇಹಿತರೆ, ಇತ್ತೀಚೆಗೆ ಒರಿಸ್ಸಾ ಇದೇ ರೀತಿಯ ಸುದ್ದಿಗಳಿಗೆ ಹೆಚ್ಚು ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಚಿನ್ನದ ನಿಕ್ಷೇಪಗಳು ಒರಿಸ್ಸಾದಲ್ಲಿ ಪತ್ತೆಯಾಗಿತ್ತು. ಇದು ಕೇವಲ ಒರಿಸ್ಸಾಗೆ ಮಾತ್ರ ಸೀಮಿತವಲ್ಲ, ಇಡೀ ದೇಶಕ್ಕೆ ಶುಭ ಸುದ್ದಿಯಾಗಿತ್ತು. ಇದೀಗ ಅದೃಷ್ಟ ಲಕ್ಷ್ಮಿ ಒಲಿದು ಬಂದಿರುವ ಒರಿಸ್ಸಾಗೆ ಮತ್ತೊಂದು ಜಾಕ್ಪಾಟ್ ಹೊಡೆದಿದೆ. ಉತ್ಖನನ ಮಾಡುವ ಸಂದರ್ಭದಲ್ಲಿ ಗತ ವೈಭವವೇ ಕಣ್ಣ ಮುಂದೆ ಬಂದು ಬಿಟ್ಟಿದೆ. ಇಂಥದ್ದೊಂದು ಖಜಾನೆ ಸಿಗುತ್ತಿದ್ದಂತೆ 7,000 ವರ್ಷಗಳ ಹಿಂದಿನ ಆಚಾರ, ವಿಚಾರ, ಸಂಸ್ಕೃತಿಗಳು ಹೇಗಿತ್ತು ಅನ್ನೋದು ಕೂಡ ವಿಜ್ಞಾನಿಗಳಿಗೆ ಗೊತ್ತಾಗಿದೆ. ಅಂದಿನ ಕಾಲದ ಆಚರಣೆಗಳನ್ನ ಈ ಖಜಾನೆ ಪ್ರತಿಬಿಂಬಿಸುತ್ತಿದೆ. ಭಾರತದಲ್ಲಿ ಸಿಕ್ಕಿರುವ ಈ ಖಜಾನೆಯನ್ನ ನೋಡಿ ಜಗತ್ತು ಕೂಡ ಭಾರತದತ್ತ ತಿರುಗಿ ನೋಡ್ತಾ ಇದೆ. ಕೆಲವು ಅಧ್ಯಯನಕಾರರು ಇದನ್ನ ಅಧ್ಯಯನ ಮಾಡೋದಕ್ಕೆ ತಾ ಮುಂದು ನಾ ಮುಂದು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ಒರಿಸ್ಸಾದಲ್ಲಿ ಸಿಕ್ಕಿರುವ ಖಜಾನೆ? ಈ ಖಜಾನೆಯಲ್ಲಿ ಕಂಡು ಬಂದಿರುವ ಗತ ವೈಭವ ಎಂಥದ್ದು? ಈ ಖಜಾನೆ ಬಗ್ಗೆ ಯಾವ ರೀತಿಯ ಅಧ್ಯಯನಗಳು ನಡೀತಾ ಇದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಖಜಾನೆ ಅಂದ್ರೆ ಅದು ಹಣವೇ ಆಗಬೇಕಾಗಿಲ್ಲ, ಸಂಪತ್ತೇ ಆಗಬೇಕಾಗಿಲ್ಲ. ಅಗಾಧ ಪ್ರಮಾಣದ ಮಾಹಿತಿ ಸಿಕ್ಕರು ಅದನ್ನ ಖಜಾನೆ ಅಂತ ಕರಿಬಹುದು. ಇದರಿಂದ ಇತಿಹಾಸಗಳು ನಮಗೆ ಗೊತ್ತಾಗುತ್ತೆ, ಹಿಂದಿನ ಜನರ ಆಚಾರ ವಿಚಾರಗಳು ನಮಗೆ ಗೊತ್ತಾಗುತ್ತೆ, ಹಿಂದಿನ ಸಂಸ್ಕೃತಿ ಹೇಗಿತ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಇದೀಗ ಇಂಥದ್ದೇ ಒಂದು ಖಜಾನೆ ಒರಿಸ್ಸಾದಲ್ಲಿ ಸಿಕ್ಕಿದೆ. ಅದು ಕೂಡ ಬರೋಬ್ಬರಿ 7,000 ವರ್ಷಗಳ ಹಿಂದಿನ ಖಜಾನೆ ಇದು. ಸ್ನೇಹಿತರೆ, ನಿಮಗೆಲ್ಲ ಒರಿಸ್ಸಾದ ರಾಜಧಾನಿ ಭುವನೇಶ್ವರ್ ಬಗ್ಗೆ ಗೊತ್ತಿರಬಹುದು. ಇದರ ಪಕ್ಕದಲ್ಲೇ ಕುರ್ದಾ ಜಿಲ್ಲಾ ಅನ್ನುವ ಪ್ರದೇಶವಿದೆ. ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಸಮುದ್ರ ತೀರದಲ್ಲಿ ಪುರಾತನವಾದ ದಿಬ್ಬಗಳು ಕಂಡುಬಂದಿದೆ. ಇವುಗಳು ಚಾಲ್ಕೋಲಿಥಿಕಲ್ ಕಾಲದ ದಿಬ್ಬಗಳು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಭಾರತೀಯ ಪುರಾತತ್ವ ಇಲಾಖೆ 2021ರಿಂದ ಇಲ್ಲಿ ಉತ್ಖನನ ಮಾಡ್ತಾ ಇತ್ತು. ಅಂದರೆ ಸುಮಾರು 4 ವರ್ಷಗಳಿಂದ ಈ ಜಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತು. ಇದೀಗ ಸತತ 4 ವರ್ಷಗಳ ಪರಿಶ್ರಮದ ಬಳಿಕ ಪುರಾತತ್ವ ಇಲಾಖೆಗೆ ಯಶಸ್ವಿ ಲಭಿಸಿದೆ. ಇಲ್ಲಿ ಅಚ್ಚರಿ ಮೂಡಿಸುವಂತಹ ಮಣ್ಣಿನ ಗೋಡೆಗಳು ಪತ್ತೆಯಾಗಿವೆ. ಅಂದ್ರೆ ಆಗಿನ ಕಾಲದಲ್ಲೇ ಮಣ್ಣಿನ ಗೋಡೆಗಳ ಕಲ್ಪನೆ ಇತ್ತು. ಒರಿಸ್ಸಾದಲ್ಲಿ ವಾಸವಿದ್ದ ಜನರು ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ. ವಿಶೇಷ ಅಂದ್ರೆ ಅಂದಿನ ಕಾಲದಲ್ಲಿ ಕೆಂಪು ಬಣ್ಣದ ಮಣ್ಣಿನಿಂದ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಇನ್ನು ಅಂದಿನ ಕಾಲದಲ್ಲಿ ನಿರ್ಮಾಣವಾಗಿದ್ದ ಮನೆಗಳ ಕ್ವಾಲಿಟಿ ಈಗಿನ ಮನೆಗಳಿಗಿಂತಲೂ ಬಲಿಷ್ಠವಾಗಿತ್ತು ಅನ್ನುವ ಸಂಗತಿ ಉತ್ಖನನದ ವೇಳೆ ಬಹಿರಂಗವಾಗಿದೆ. ಇಷ್ಟೇ ಅಲ್ಲ, ಆಗಿನ ಕಾಲದಲ್ಲೇ ಜನ ಕೃಷಿ ಮಾಡ್ತಾ ಇದ್ದರಂತೆ. ಇನ್ನು ಮಣ್ಣಿನಿಂದ ನಿರ್ಮಾಣವಾದ ಜಾನುವಾರುಗಳ ಮೂರ್ತಿಗಳು, ಅಂದಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದ ಕಲ್ಲುಗಳು, ಬಳೆಗಳು, ಇತರೆ ಸಲಕರಣೆಗಳು, ಅಂದಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದ ಆಟದ ವಸ್ತುಗಳು, ಚಕ್ರಗಳು, ಹೀಗೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಅಂದಹಾಗೆ ನಾವು ಆರಂಭದಲ್ಲಿ ಒಂದು ಪದವನ್ನ ಬಳಕೆ ಮಾಡಿದ್ವಿ, ಚಾಲ್ಕೋಲಿಥಿಕಲ್ ಯುಗ ಅನ್ನುವ ಪದವನ್ನ ಬಳಕೆ ಮಾಡಿದ್ವಿ. ಇದನ್ನ ಕಂಚಿನ ಯುಗ ಅಂತ ಕರೆಯಲಾಗುತ್ತೆ. ಕಂಚಿನ ಯುಗ ಅಂದ್ರೆ ಕಲ್ಲು ಹಾಗೂ ತಾಮ್ರದ ಬಳಕೆಯನ್ನ ಶುರು ಮಾಡಿದ ಯುಗ ಎಂದರ್ಥ. ಕಂಚಿನ ಯುಗದಲ್ಲಿ ನಗರ ಸಂಸ್ಕೃತಿಯ ಕಲ್ಪನೆ ಇರಲಿಲ್ಲ. ಆಗ ಇದ್ದಿದ್ದು ಹಳ್ಳಿಯ ಕಲ್ಪನೆ ಮಾತ್ರ. ಅಂದ್ರೆ ಇನ್ನೇನು ಅಭಿವೃದ್ಧಿ ಹೊಂದುತ್ತಿದ್ದ ಕಾಲ ಅದು. ಅರೆ, ಮೊದಲು ಖಜಾನೆ ಸಿಕ್ಕಿದೆ ಅಂತ ಹೇಳಿದ್ರಿ, ಇಲ್ಲಿ ಖಜಾನೆ ಎಲ್ಲಿದೆ ಅಂತ ನೀವು ಕೇಳಬಹುದು. ಇದೇ ಕಾರಣಕ್ಕೆ ಖಜಾನೆ ಅನ್ನುವ ಪದಕ್ಕೆ ಆರಂಭದಲ್ಲೇ ಅರ್ಥ ಹೇಳಿದ್ದು. ಇಲ್ಲಿ ಹಿಂದಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದ ವಸ್ತುಗಳು ಸಿಕ್ಕಿದೆ. ಹಿಂದಿನ ಕಾಲದಲ್ಲಿ ಬಳಕೆ ಆಗ್ತಾ ಇದ್ದ ಮನೆಗಳ ಅವಶೇಷಗಳು ಕೂಡ ಸಿಕ್ಕಿದೆ, ಪಾತ್ರೆಗಳು ಸಿಕ್ಕಿದೆ, ಮೂರ್ತಿಗಳು ಸಿಕ್ಕಿದೆ. ಅಂದ್ರೆ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡುವ ನಿಧಿಯೇ ಸಿಕ್ಕಿದೆ ಅಂತ ಅರ್ಥ. ಇದೇ ಕಾರಣಕ್ಕೆ ಉತ್ಖನನ ತಜ್ಞರು ಇದನ್ನ ಖಜಾನೆ ಅಂತ ಕರೆದಿದ್ದಾರೆ. ಇದು ಭಾರತದ ವಿಚಾರ ಆದ್ರೆ ಅತ್ತ ನ್ಯೂಜಿಲೆಂಡ್ನಲ್ಲಿ ಇದೇ ಮೊದಲ ಬಾರಿಗೆ ಸಮುದ್ರ ತೀರದಲ್ಲಿ ಚಿನ್ನದ ನಿಕ್ಷೇಪವೊಂದು ಪತ್ತೆಯಾಗಿದೆ. ಜಗತ್ತಿನಲ್ಲಿ ಇಲ್ಲಿವರೆಗೆ ಸಮುದ್ರ ತೀರದಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಎನ್ನುವಂತೆ ಮರಳಿನ ಕಣದ ರೂಪದಲ್ಲಿ ಬಂಗಾರದ ನಿಕ್ಷೇಪ ಪತ್ತೆಯಾಗಿದೆ. ಅಲ್ಲಿಗೆ ನ್ಯೂಜಿಲೆಂಡ್ನ ಕಡಲ ತೀರ ಚಿನ್ನದ ಸಾಮ್ರಾಜ್ಯವಾಗಿ ಬದಲಾಗಿದೆ. ನ್ಯೂಜಿಲೆಂಡ್ನ ಒಟ್ಯಾಗೋ ವಿಶ್ವವಿದ್ಯಾಲಯದ ತಜ್ಞರು ಮಾಡಿರುವ ಸಂಶೋಧನೆಯಲ್ಲಿ ಈ ಅಂಶ ಬಯಲಾಗಿದೆ. ಮರಳಿನ ಕಣದಲ್ಲಿ ಚಿನ್ನ ಇರುವ ಫೋಟೋವನ್ನ ಕೂಡ ವಿಜ್ಞಾನಿಗಳು ಬಿಡುಗಡೆ ಮಾಡಿದ್ದಾರೆ.
ಅಂದಹಾಗೆ 1800ರ ಸಮಯದಲ್ಲಿ ನ್ಯೂಜಿಲೆಂಡ್ನಲ್ಲಿ ದೊಡ್ಡ ಪ್ರಮಾಣದ ಬಂಗಾರದ ಲೂಟಿ ನಡೆದಿತ್ತು, ಗಣಿಗಾರಿಕೆಗಳು ಕೂಡ ನಡೆದಿತ್ತು. ಆದರೆ ಯಾರ ಗಮನ ಕೂಡ ಸಮುದ್ರದ ತೀರಕ್ಕೆ ಹೋಗಿರಲಿಲ್ಲ. ಸಮುದ್ರ ತೀರದಲ್ಲಿ ಕೂಡ ಚಿನ್ನದ ನಿಕ್ಷೇಪ ಇರಬಹುದು ಅಂತ ಯಾರೂ ಕೂಡ ಅಂದಾಜು ಮಾಡಿರಲಿಲ್ಲ. ಹೀಗಾಗಿ ಶತಮಾನಗಳಿಂದ ಕಡಲ ತೀರದಲ್ಲಿರುವ ಚಿನ್ನದ ಸಾಮ್ರಾಜ್ಯ ಹಾಗೆ ಉಳಿದಿದೆ. ಅಂದಹಾಗೆ ಇಲ್ಲಿ ಪ್ರಮುಖವಾಗಿ ಚಿನ್ನದ ಕಣಗಳಿರುವ ಫೋಟೋವನ್ನ ಸೆರೆ ಹಿಡಿಯಲಾಗಿದೆ. ಹಾಗಂತ ಇಷ್ಟೊಂದು ಸೂಕ್ಷ್ಮವಾದ ಫೋಟೋವನ್ನ ಸೆರೆ ಹಿಡಿಯೋದು ತುಂಬಾ ಸುಲಭ ಅಂತ ಅಂದುಕೊಳ್ಬೇಡಿ. ಇದಕ್ಕಾಗಿ ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕವನ್ನ ಬಳಕೆ ಮಾಡಲಾಗಿದೆ. ಈ ಕಣಗಳು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಮಾನವನ ಕೂದಲಿನ ಅಗಲವನ್ನ 5 ಭಾಗ ಮಾಡಿದರೆ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಸೂಕ್ಷ್ಮವಾಗಿದೆ ಈ ಮರಳಿನ ಕಣಗಳು. ಅದೇನೇ ಇರಲಿ, ಇತ್ತೀಚೆಗೆ ನಮ್ಮ ನೆರೆಯ ರಾಷ್ಟ್ರ ಬಡ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದ್ದು ಸುದ್ದಿಯಾಗಿತ್ತು. ಕರ್ನಾಟಕದಲ್ಲೂ ಕೂಡ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಒರಿಸ್ಸಾದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿತ್ತು. ಹೀಗೆ ಅಲ್ಲಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗ್ತಲೇ ಇದೆ. ಹೀಗೆ ಚಿನ್ನದ ನಿಕ್ಷೇಪ ಪತ್ತೆಯಾಗುವ ಸುದ್ದಿ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಮೂಡಿರಬಹುದು, ಜೊತೆಗೆ ಸಣ್ಣದೊಂದು ಆಸೆ ಕೂಡ ಮೂಡಿರಬಹುದು. ಒಂದು ವೇಳೆ ನಮ್ಮದೇ ಜಾಗದಲ್ಲಿ ಚಿನ್ನದ ನಿಕ್ಷೇಪ ಪತ್ತೆಯಾದರೆ ಅಥವಾ ನಮ್ಮ ಭೂಮಿಯಲ್ಲಿ ಚಿನ್ನದ ನಿಧಿ ಸಿಕ್ಕಿಬಿಟ್ರೆ ಅದು ನಮಗೆ ಸೇರುತ್ತಲ್ಲ, ನಾವು ರಾತ್ರೋರಾತ್ರಿ ಶ್ರೀಮಂತರಾಗಿ ಬಿಡಬಹುದಲ್ವಾ ಅಂತ ನೀವು ಕೇಳಬಹುದು. ಒಂದೇ ಒಂದು ನಿಧಿಯಿಂದ ನಮ್ಮ ಲೈಫ್ ಚೇಂಜ್ ಆಗಿ ಬಿಡುತ್ತಲ್ಲ ಅಂತ ನೀವು ಅಂದುಕೊಂಡಿರಬಹುದು. ಈ ವಿಚಾರದಲ್ಲಿ ಕಾನೂನುಗಳೇನಾದರೂ ಇದೆಯಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಸ್ನೇಹಿತರೆ, ಈ ವಿಚಾರದಲ್ಲಿ ನಮಗೆ ಕಾನೂನಿನ ಅರಿವು ಇರಲೇಬೇಕು. ಒಂದು ವೇಳೆ ನಿಮ್ಮ ಭೂಮಿಯಲ್ಲಿ ಚಿನ್ನದ ನಿಧಿ ಸಿಕ್ಕರೆ ಅಥವಾ ಚಿನ್ನದ ನಿಕ್ಷೇಪ ಸಿಕ್ಕರೆ ಅದು ನಿಮಗೆ ಯಾವುದೇ ಕಾರಣಕ್ಕೂ ಸೇರೋದಿಲ್ಲ. ಈ ಚಿನ್ನದ ಮೇಲೆ ನಿಮಗೆ ಯಾವುದೇ ಹಕ್ಕು ಇರೋದಿಲ್ಲ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನಮ್ಮ ದೇಶದಲ್ಲಿ ನಿಧಿಗಾಗಿ ಭೂಮಿ ಅಗೆಯೋದು ಕೂಡ ಕಾನೂನು ಬಾಹಿರ. ನಿಧಿಗಾಗಿ ಭೂಮಿ ಅಗ್ದಿದ್ದಾರೆ ಅನ್ನೋದು ಗೊತ್ತಾದರೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗುತ್ತೆ. ಹಾಗಾದರೆ ಪುರಾತತ್ವ ಇಲಾಖೆ ಉತ್ಖನನ ಮಾಡುತ್ತಲ್ಲ ಅಂತ ನೀವು ಕೇಳಬಹುದು. ಪುರಾತತ್ವ ಇಲಾಖೆಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. 1960ರಲ್ಲಿ ಮಾಡಿದ ಕಾನೂನಿನ ಪ್ರಕಾರ ಪುರಾತತ್ವ ಇಲಾಖೆಗೆ ಮಾತ್ರ ನಿಧಿಗಾಗಿ ಶೋಧ ಮಾಡುವ ಅಧಿಕಾರ ಇದೆ. ಹಾಗಾದರೆ ನಾವು ಬಾವಿ ತೋಡುವಾಗಲೂ ಅಥವಾ ಭೂಮಿಯನ್ನ ಅಗೆಯುವಾಗಲೂ ಅಥವಾ ಭೂಮಿಯನ್ನ ಬೇರೆ ಕೆಲಸಕ್ಕಾಗಿ ಅಗೆಯುವಾಗಲೂ ಚಿನ್ನ ಸಿಕ್ಕರೆ ಅದು ಯಾರಿಗೆ ಸೇರುತ್ತೆ ಅಂತ ನೀವು ಕೇಳಬಹುದು. ಒಂದು ವೇಳೆ ಈ ರೀತಿ ಚಿನ್ನ ಸಿಕ್ಕರೆ ಆ ಚಿನ್ನ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನ ಸರ್ಕಾರಕ್ಕೆ ಒಪ್ಪಿಸಲೇಬೇಕು. ಕಾನೂನಿನ ಪ್ರಕಾರ ನಿಧಿ ಸಿಕ್ಕಿದ ವ್ಯಕ್ತಿ ಅದರ ಬಗ್ಗೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸಬೇಕು. ನಂತರ ಅಧಿಕಾರಿಗಳು ಅದನ್ನ ವಶಪಡಿಸಿಕೊಂಡು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಒಂದು ವೇಳೆ ಆ ವಸ್ತುವಿಗೆ ಪುರಾತತ್ವ ಮಹತ್ವವಿದ್ದರೆ ಅದನ್ನ ಅಧ್ಯಯನಕ್ಕಾಗಿ ಪುರಾತತ್ವ ಇಲಾಖೆಗೆ ಕಳಿಸಲಾಗುತ್ತೆ. ಒಂದು ವೇಳೆ ಸರ್ಕಾರಕ್ಕೆ ಮಾಹಿತಿ ಕೊಡದೆ ತಮ್ಮಲ್ಲೇ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ನೀವು ಕೇಳಬಹುದು. ಹಾಗೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ದಾಖಲಾಗುತ್ತೆ. ಕೇಸ್ ಸಾಬೀತಾದ್ರೆ 6 ತಿಂಗಳುಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಅಷ್ಟೇ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ದಂಡ ವಿಧಿಸುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ನಮ್ಮದೇ ಚಿನ್ನವಾಗಿದ್ರೆ ಅಥವಾ ನಮಗೆ ಸೇರಿದ ಚಿನ್ನವಾಗಿದ್ರೆ ಅದನ್ನ ಸಾಬೀತುಪಡಿಸಿ ನಮ್ಮ ಬಳಿ ಇಟ್ಕೊಳ್ಬಹುದು. ಅದು ಬಿಟ್ಟು ಬೇರೆ ಯಾವುದೇ ಆಯ್ಕೆ ಜಮೀನು ಮಾಲೀಕರಲ್ಲಿ ಇರೋದಿಲ್ಲ. ಹೀಗಾಗಿ ಒಂದು ವೇಳೆ ನಮ್ಮ ಜಮೀನಿನಲ್ಲೇ ನಿಧಿ ಸಿಕ್ಕರೂ ಕೂಡ ನಾವು ಕುಬೇರರಾಗೋದಿಲ್ಲ. ಈ ಕಾನೂನಿನ ಅರಿವು ನಿಮಗೆ ಮೊದಲೇ ಗೊತ್ತಿತ್ತಾ? ಕಾಮೆಂಟ್ ಮಾಡಿ.